ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿಂದ ಮಾರ್ಕೆಟಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ಸೊ ನಾವು ಇನ್ನಿಂದ ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ ಮಾರ್ಕೆಟ್ದಲ್ಲಿ ಏನಂತ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಗ್ಲೋಬಲ್ ಆಗಿ ವಾರ ಆದ್ರೂ ಕೂಡ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಬೈಯರ್ ಸೈಡ್ ಸಸ್ಟೈನ್ ಆಗ್ತಾ ಇದೆ. ಆಮೇಲೆ ಇದೇನಿದೆಯಲ್ಲ ಝೋನ್, ಈ ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಈ ಝೋನ್ ಕೆಳಗಡೆ ಏನಾದ್ರು ಬಂದ್ ಕಿಶನ್ ಕ್ಲೋಸ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಈ ರೀತಿ ಕನ್ಸಲ್ಟೇಷನ್ ಗೆ ಕೆಳಗಡೆ ಫಾಲ್ ಆಗೋದಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆದ್ರೆ ಇವತ್ತು ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಗ್ಯಾಪ್ ಡೌನ್ ಪೂರಾ ಈ ಒಂದೇನು ಝೋನ್ ಇದೆಯಲ್ಲ ಈ ಝೋನ್ ದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬೈಯರ್ಸ್ ಜಾಸ್ತಿ ಹೆವಿ ಇದಾರೆ. ಓಕೆ, ಇಲ್ಲಿ ಬೈಯರ್ಸ್ ಜಾಸ್ತಿ ಹೆವಿ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಾಗ್ತಿಲ್ಲಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಆಗ್ತಲ್ಲ, ಸೆಲ್ಲಿಂಗ್ ಓಪನ್ ಆಗುತ್ತೆ. ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಸೆಲ್ಲಿಂಗ್ ದಲ್ಲಿ ಓಪನ್ ಆಗುತ್ತೆ, ಬಟ್ ಎಂಟ್ರಿ ಯಾವಾಗತ್ತಪ್ಪ ಅಂತಂದ್ರೆ ಕ್ಲೋಸಿಂಗ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ ಬೈಯರ್ಸ್ ಎಲ್ಲ ಆಗಿರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಾಗ್ತಪ್ಪ ಅಂದ್ರೆ ನಾವು ಕೂಡ ನಾವು ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಇರೋದ್ರ ಮತ್ತು ಸ್ಟ್ರಾಂಗ್ ಇರೋದ್ರ ಅಂತ ಒಂದು ಇಂಡಿಕೇಶನ್ ತಗೋಬಹುದು. ಓಕೆ, ಸೊ ಇವತ್ತಿನ ಒಂದು ನಾವು ಸಿನೇರಿಯೋ ನೋಡ್ಕೊಂಡ್ರೆ ಮಾರ್ಕೆಟ್ ಏನ ಮಾಡಿದಪ್ಪ ಇವಾಗ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡಿದ್ವಿ, ಹೌದಾ? ಸೊ ಈ ಇನ್ಸೈಡ್ ಕ್ಯಾಂಡಲ್ ಎಷ್ಟು ದೊಡ್ಡದಿದೆಪ್ಪ ಅಂತಂದ್ರೆ ನೀವು ಒಂದು ಝೂಮ್ ಅನ್ನು ನೋಡ್ಕೊಂಡ್ರೆ ಚಿಕ್ಕದಾಗಿರ್ತಕ್ಕಂಥದ್ದು ಎಷ್ಟು ನೋಡಿ. ಸೊ ಸರಿಸುಮಾರು ಒಂದು 750 ಪಾಯಿಂಟ್ ಇದು ಇದೇನಿದೆಪ್ಪ ಅಂದ್ರೆ ಒಂದು ಇನ್ಸೈಡ್ ಕ್ಯಾಂಡಲ್ ಇದೆ, ಹೌದಾ? ಸೊ ಈ ಒಂದು ಇನ್ಸೈಡ್ ಕ್ಯಾಂಡಲ್ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ, ಮೇಲಿನ ಸೈಡ್ ಆಗಿರ್ಬೋದು ಅಥವಾ ಕೆಳಗಿನ ಸೈಡ್ ಆಗಿರ್ಬೋದು. ಸೊ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಕೆಳಗೆ ಏನಾಗುತ್ತಪ್ಪ ಮಾರ್ಕೆಟ್ ಫಾಲ್ ಆಗುತ್ತೆ, ಮೇಲಿನ ಸೈಡ್ ಆಯ್ತಪ್ಪ ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಮಾರ್ಕೆಟ್ ಮೂವ್ಮೆಂಟ್ ಕೊಡೋದು. ಓಕೆ, ಸೊ ಹೀಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಮೇಲಿನ ಸೈಡ್ ಯಾವ್ದು ಬ್ರೇಕ್ ಮಾಡ್ಬೇಕಪ್ಪ ಅಂತಂದ್ರೆ 56,400, ಆಮೇಲೆ ಕೆಳಗಿನ ಸೈಡ್ 55,600. ಓಕೆ, ಸೊ ಈ ಎರಡು ಝೋನ್ ಅನ್ನ ಏನಾಗಬೇಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಬೇಕು. ಸೊ ಎಲ್ಲಿವರೆಗೂ ಬ್ರೇಕ್ ಮಾಡೋಣ, ಎಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗಲ್ಲ ಕೆಳಗಡೆ ಹೋಗಲ್ಲ. ಓಕೆ, ಸೊ ಇದನ್ನ ನಾವು ಒಂದು 15 ಮಿನಿಟ್ಸ್ ಟೈಮ್ ತಗೊಂಡು ನೋಡ್ಕೊಂಡ್ಬಂದ್ರೆ ನೋಡ್ರಿ ನಮ್ದೇನ್ ಹೇಳಿದಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಝೋನ್ ದಲ್ಲಿ ಬರಬಹುದು ಅಂತ ಹೇಳಿದೆ, ಹೌದಾ? ಸೊ ಈ ಝೋನ್ ದಲ್ಲಿ ಬಂದ್ರು ಕೂಡ ಮಾರ್ಕೆಟ್ ಕೆಳಗಡೆ ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ಏನಾಗಿದ್ದಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದ ತಕ್ಷಣ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದ ತಕ್ಷಣ ಮತ್ತೆ ಮೇಲ್ಗಡೆ ಹೋಗಿ ಕಂಟಿನ್ಯೂಸ್ ಏನಾಯ್ತಪ್ಪ ಅಂದ್ರೆ ಏನ್ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇತ್ತಲ್ಲ, ಸೊ ಈ ರೆಸಿಸ್ಟೆನ್ಸ್ ಝೋನ್ಗೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಏನಪ್ಪ ಅಂದ್ರೆ ಮೇಲಿನ ಸೈಡ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಏನಾದ್ರು ಕೂಡ ಈ ಒಂದು 55,900 ಈ ಒಂದು ಪಾಯಿಂಟ್ ಗೆ ಹೆವಿ ಆಗಿರ್ತಕ್ಕಂಥ ಒಂದು ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಅದಾರ. ಓಕೆ, ಸೊ ಈ ನಾಳಿನ ದಿನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಝೋನ್ ದಲ್ಲಿ ಒಂದು ಏನಾದ್ರು ಮಾರ್ಕೆಟ್ ಒಂದು ಏನಾದ್ರು ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಗೋವರೆಗೂ, ಆಮೇಲೆ ಈ ಕೆಳಗಿನ ಸೈಡ್ ಬ್ರೇಕ್ ಮಾಡ್ಕೊಂಡು ಹೋಗೋವರೆಗೂ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ 900 ಪಾಯಿಂಟ್ ದಲ್ಲಿ ಮಾರ್ಕೆಟ್ ಅನ್ನ ಸ್ಟಡಿಯಾಗಿ ನಾವು ಟ್ರೈ ಮಾಡಬಹುದು. ಆದ್ರೆ ನಾಳಿನ ದಿನ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಯಾವ್ದಪ್ಪ ಅಂತಂದ್ರೆ ಇದು 55,850. ಓಕೆ, 55,850 ಏನಪ್ಪಾ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಯಾವಾಗ ಈ ಒಂದು ಝೋನ್ ದಲ್ಲಿ ಬರುತ್ತೆ 55,850 ಬರುತ್ತೆ, ಅವಾಗ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಫಾಲ್ ಆಗ್ಬೇಕು. ಒಂದು ಇಲ್ಲಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಇದೇನು ಝೋನ್ ಇದೆಯಲ್ಲ, ಓಕೆ, ಇದೇನು ಇವಾಗ ಒಂದು ಏನೇ ಟ್ರೇಡ್ ಮಾಡಿದಿಲ್ಲ ಮಾರ್ಕೆಟ್ ಮಾಡ್ಸಿಗೆ ಏನಾಗ್ತಪ್ಪ ಅಂದ್ರೆ ಕೆಳಗಡೆ ಬರುತ್ತೆ, ಮತ್ತೆ ಇಲ್ಲಿ ಲಿಕ್ವಿಡಿಟಿ ಕ್ರಿಯೇಟ್ ಮಾಡುತ್ತೆ, ಸ್ಟಾಪ್ ಲಾಸ್ ಎಲ್ಲ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಏನು ಬ್ರೇಕ್ ಕೊಡುತ್ತಲ್ಲ ಅದೇ ರೀತಿಯಾಗಿ ನಾಳಿನ ದಿನ ಮಾಡ್ಬೋದು. ಓಕೆ, ಅಥವಾ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಇದೇ ಒಂದು ಝೋನ್ ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಡೈರೆಕ್ಟ್ ಇದೇನು ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ 56,200. ಓಕೆ, ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಝೋನ್ ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿ 56,300 ಏನಾದ್ರು ಮೇಲಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ಫಸ್ಟ್ ಪಾಯಿಂಟ್ 56,500 ತನಕನು ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಅದಾದ ಕೂಡಲೇ ಏನಾಗುತ್ತಪ್ಪ ಅಂತಂದ್ರೆ 57,000 ತನಕನು ಹೋಗ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇರ್ತಾವೆ. ಸೊ ಗ್ಲೋಬಲ್ ಆಗಿ ಇಸ್ರೇಲ್ ಮತ್ತು ಇರಾನ್ ವಾರ್ ಎಷ್ಟೇ ಎಫೆಕ್ಟಿವ್ ಆದ್ರೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ದಲ್ಲಿ ಬೈಯರ್ಸ್ ಜಾಸ್ತಿ ಆಕ್ಟಿವೇಟ್ ಆಗಿರೋದ್ರಿಂದ ಮಾರ್ಕೆಟ್ ಎಷ್ಟೇ ಫಾಲ್ ಆದ್ರೂ ಕೂಡ ಮತ್ತೆ ಡಿಪ್ ಅಂಡ್ ರೈಸ್ ಏನ್ ಅಂತಿಲ್ಲ ನಾವು ಅದೇ ರೀತಿಯಾಗಿ ಮಾರ್ಕೆಟ್ ಎಷ್ಟೇ ಫಾಲ್ ಆದ್ರೂ ಕೂಡ ಮಾರ್ಕೆಟ್ ದಲ್ಲಿ ಬೈಯರ್ ಫಾರ್ಮೇಷನ್ ಆಕ್ಟಿವೇಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಿನ ಸೈಡ್ ತಗೊಂಡು ಹೋಗ್ತಾರೆ. ಓಕೆ, ಸೊ ಅದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಈ ಒಂದಿನ ನಿಮ್ಗೆ ಸಿನಾರಿಯೋ ಹೇಳಿದ್ರೆ ಈ ಸಿನಾರಿಯೋ ಪ್ರಕಾರ ಮಾರ್ಕೆಟ್ ಅನ್ನ ಒಂದು ಸ್ಟಡಿಯಾಗಿ ಟ್ರೇಡ್ ಮಾಡಿ. ಓಕೆ, ಸೊ ಅದೇ ರೀತಿಗೆ ನಾಳಿನ ದಿನ ಸೆನ್ಸೆಕ್ಸ್ ಒಂದು ಎಕ್ಸ್ಪೈರಿ ಇರೋದ್ರಿಂದ ಓಕೆ ಮಾರ್ಕೆಟ್ ದಲ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಸೆನ್ಸೆಕ್ಸ್ ಸ್ವಲ್ಪ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ಕೂಡ ಏನಾಗಿದೆಪ್ಪ ನೀಟ್ ಆಗಿರ್ತಕ್ಕಂಥ ಒಂದು ಇನ್ಸೈಡ್ ಕ್ಯಾಂಡಲ್ ಇದೆ. ಅಂದ್ರೆ ಇನ್ಸೈಡ್ ಕ್ಯಾಂಡಲ್ ಅಂದ್ರೆ ಮೇಲಿನ ಸೈಡ್ ಹೋಗ್ಬೇಕು ಅಥವಾ ಕೆಳಗಿನ ಸೈಡ್ ಬರಬೇಕು ಅಂತಕ್ಕಂಥದ್ದು ಒಂದು ಇನ್ ಡಿಸಿಷನ್. ಓಕೆ, ಸೊ ಯಾವಾಗ ಈ ಒಂದು ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಮಾಡುತ್ತೆ ಅಪ್ ಸೈಡ್ ಆಗಿರ್ಬೋದು ಅಥವಾ ಡೌನ್ ಸೈಡ್ ಆಗಿರ್ಬೋದು, ಯಾವ ಸೈಡ್ ಇದು ಬ್ರೇಕ್ ಮಾಡುತ್ತೆ ಆ ಸೈಡ್ ಮಾರ್ಕೆಟ್ ಏನಾಗ್ತಪ್ಪ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಮೂವ್ಮೆಂಟ್ ಅನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಓಕೆ,
ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ನಮ್ಗೆ ರೆಸಿಸ್ಟೆನ್ಸ್ ಇತ್ತು 83,000 ರೌಂಡ್ ಫಿಗರ್. ಓಕೆ, ಆಮೇಲೆ ಗ್ಯಾಪ್ ಡೌನ್ ಆಗೋ ಕಾರಣ ಏನಪ್ಪಾ ಅಂತಂದ್ರೆ ಇರಾನ್ ಮತ್ತು ಇಸ್ರೇಲ್ ಅದ್ರ ಮೇಲೆ ಅಮೆರಿಕಾನು ಏನ್ ಮಾಡ್ತಪ್ಪ ಅಂದ್ರೆ ಈ ವಾರದಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ಮಾರ್ಕೆಟ್ದಲ್ಲಿ ಫಾಲ್ ಆದ್ರೂ ಕೂಡ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಮೇಲಿನ ಸೈಡ್ ಹೋಯ್ತು. ಓಕೆ, ಸೊ ಅದೇ ರೀತಿಯಾಗಿ ನಿಮ್ಮ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವಿಲ್ಲಿ ನಾಳಿನ ದಿನ ಏನಾದ್ರು ಯಾವಾಗ ಇದು ಕೆಳಗಿನ ಸೈಡ್ 81,500 ಆಮೇಲೆ ಮೇಲಿನ ಸೈಡ್ 82,500 ಅಂದ್ರೆ ಸರಿಸುಮಾರು ಇಲ್ಲಿನೂ ಕೂಡ ಎಷ್ಟು ಅಂತರ ಇದೆಪ್ಪ ಅಂತಂದ್ರೆ 1,000 ಪಾಯಿಂಟ್ ಅಂತರ ಇದೆ. ಓಕೆ, ಸೊ 1,000 ಪಾಯಿಂಟ್ ಅಂತರ ಇರೋದ್ರಿಂದ ಮಾರ್ಕೆಟ್ ಯಾವುದೇ ಸ್ಪೇಸ್ ಅಲ್ಲಿ ಕೂಡ ಬ್ರೇಕ್ ಮಾಡ್ಬೇಕಾದ್ರೆ ಮೇಲಿನ ಸೈಡ್ ಬ್ರೇಕ್ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡಬೇಕು, ಅಥವಾ ಕೆಳಗಿನ ಸೈಡ್ ಬ್ರೇಕ್ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಿನ ಸೈಡ್ ಬ್ರೇಕ್ ಮಾಡಬೇಕು. ಅವಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಜಜ್ಮೆಂಟ್ ತಗೊಂಡು ನಾವು ನೀಟ್ ಆಗಿರ್ತಕ್ಕಂಥ ಒಂದು ಕ್ವಾಂಟಿಟಿಯನ್ನ ಮ್ಯಾನೇಜ್ ಮಾಡ್ಕೊಂಡು ರಿಸ್ಕ್ ಮ್ಯಾನೇಜ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ಏನಾಗ್ತದೆ ಇಲ್ಲಿ ಮಾರ್ಕೆಟ್ದಲ್ಲಿ ನಾವು ಟ್ರ್ಯಾಪ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತಾವೆ. ಓಕೆ, ಸೊ ಇದನ್ನ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ ಬಂದ್ರೆ ನೋಡ್ರಿ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ರಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ಝೋನ್ ದಿಂದ ಮಾರ್ಕೆಟ್ ಏನಿತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಬೈಯರ್ ಝೋನ್ ಬಂದಿತ್ತು. ಹೌದಾ, ಸೊ ಇಲ್ಲಿನೂ ಕೂಡ ಬೈಯರ್ ಝೋನ್ ಇತ್ತು, ಇಲ್ಲಿನೂ ಕೂಡ ಬೈಯರ್ ಝೋನ್ ಇತ್ತು, ಇಲ್ಲಿನೂ ಕೂಡ ಬೈಯರ್ ಝೋನ್ ಇತ್ತು, ಇಲ್ಲಿನೂ ಕೂಡ ಬೈಯರ್ ಝೋನ್ ಇತ್ತು. ಓಕೆ, ಸೊ ಅದೇ ರೀತಿಗೆ ಮಾರ್ಕೆಟ್ ಎಷ್ಟೇ ಫಾಲ್ ಆದ್ರೂ ಕೂಡ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಬೈಯರ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಈ ರೀತಿ ಕೆಳಗೆ ಬಂದು ಮತ್ತೆ ಈ ರೀತಿ ಮಾರ್ಕೆಟ್ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಸ್ಟೈನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಸ್ವಲ್ಪ ಲಾಟ್ ಆಗಿ ಬರುವಾಗ ಏನಾಯ್ತಪ್ಪ ಅಂದ್ರೆ 82,200 ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಒಂದು ಪ್ರಾಬ್ಲಮ್ ಹೋಗ್ತಾಯಿತ್ತು. ಓಕೆ, ಸೊ ನಾಳಿನ ದಿನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇದೇ ಒಂದು ಝೋನ್ ದಲ್ಲಿ ಏನಿದೆಲ್ಲ ಮಾರ್ಕೆಟ್ ಇದೇ ಒಂದು ಝೋನ್ ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಸ್ವಲ್ಪ ನಾವು ಇದನ್ನ ಝೂಮ್ ಇನ್ ಮಾಡ್ಕೊಂಡ್ರೆ ಮಾರ್ಕೆಟ್ ದಲ್ಲಿ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಇದು ಒಂದು ಪಾಯಿಂಟ್. ಓಕೆ, ಆಮೇಲೆ ಮೇಲ್ಗಡೆ ಇರತಕ್ಕಂಥ ಇದೊಂದು ಪಾಯಿಂಟ್. ಈ ಎರಡು ಪಾಯಿಂಟ್ ದಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ಈ ಒಂದು ಝೋನ್ ದಲ್ಲಿ ಕೂಡ ಮಾರ್ಕೆಟ್ ಬ್ರೇಕ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಒಂದ್ ವೇಳೆ ಈ ಒಂದು ಏರಿಯಾದಲ್ಲಿ 82,200 ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಫಸ್ಟ್ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಇದೇ ರೀತಿಯಾಗಿ ಕನ್ಸಲ್ಟೇಷನ್ ಆಗಿ ಸಡನ್ ಆಗಿ ಇಲ್ಲಿಂದಾನೆ ಬ್ರೇಕ್ಔಟ್ ಕೊಡ್ತಪ್ಪ ಅಂದ್ರೆ ಇದು ಡೈರೆಕ್ಟ್ ಆಗಿ ಬ್ರೇಕ್ ಆಗುತ್ತೆ. ಓಕೆ, ಆಮೇಲೆ ಒಂದ್ ವೇಳೆ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಓಕೆ ಒಂದು ತಾಸು ಅರ್ಧ ತಾಸು ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗಿ 83,000 ಮಾರ್ಕೆಟ್ ರೀಚ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಒಂದ್ ವೇಳೆ ಏನಾದ್ರು ಕೆಳಗಡೆ ಇದೇ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ನಮ್ದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ಇಲ್ಲಪ್ಪ ಅಂತಂದ್ರೆ 81,800 600 ಆಮೇಲೆ 81,200 81,300 ಈ ಒಂದು ಝೋನ್ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಬೈಯರ್ಸ್ ಝೋನ್ ಬರುತ್ತೆ. ಓಕೆ, ಸೊ ಇಲ್ಲಿ ಬೈಯರ್ಸ್ ಝೋನ್ ಬರುತ್ತೆ. ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಈ ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಬರ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಏನಾಗಬೇಕು ಕಂಪಲ್ಸರಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಆಗೋಣ ಡೈರೆಕ್ಟ್ ಇಲ್ಲಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ಫುಟ್ ತೊಳಕ್ ಹೋಗ್ಬೇಡಿ. ಏನಾಗ್ತದಪ್ಪ ಟ್ರಾಪ್ ಹಾಕಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ನಾಳಿನ ದಿನ ನಾವು ಟ್ರೇಡ್ ಮಾಡುವಾಗ ಈ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಲಿನ ಸೈಡ್ ಮತ್ತು ಇದು ಕೆಳಗಿನ ಸೈಡ್ ಓಕೆ ಈ ಎರಡು ಬ್ರೇಕ್ ಮಾಡುವವರು ಕೂಡ ಹೆವಿ ಆಗಿರ್ತಕ್ಕಂಥ ಕ್ವಾಂಟಿಟಿ ತಗೊಂಡು ಕಾಲ್ ತಗೊಳ್ಳೋದಾಗ್ಲಿ ಅಥವಾ ಪೋರ್ಟ್ ತಗೊಳ್ಳೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡ. ಓಕೆ, ಸೊ ಅದೇ ರೀತಿಯಾಗಿ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಕೂಡ ನೀವು ಮಾಡ್ಕೊಂಡು ಟ್ರೈ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.